ಸಗ 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 ಸೊಂಕರ ಹಳ್ಳಿ ಬಂದಿದೆ ಹೆಂಗದಿರ್ರಿ ನಾವು ಬಾಳ್ ಚೆನ್ನಾಗಿ ಗೋವಿಂದ ಗೋವಿಂದ. ಹಲೋ, ವೆಲ್ಕಮ್ ಟು ದಿ ಚಾನಲ್. ಇವಾಗ ಟೈಮು 4:15 ಆಗ್ತಾ ಬಂದಿದೆ. 4 ಗಂಟೆಗೆ ಎದ್ದು ಸ್ನಾನ ಇದೆ. ಇವತ್ತು ನಮ್ಮದು ದರ್ಶನ ಸಂಜೆ 7 ಗಂಟೆಗೆ ತಿರುಪತಿದು. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಪ್ಲೇಸಸ್ ಇದೆ ಲೋಕಲಿದು, ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲಿಗೆ ಹೋಗಬೇಕು. ಹಾಗಾಗಿ ಬಂದಿದ್ದರೆ ಅಷ್ಟೊತ್ತಿಗೆ ಸರಿಯಾಗುತ್ತೆ. 6 ಗಂಟೆಗೆ ಅವರು ಬರ್ತೀನಿ ಅಂತಾರೆ ಡ್ರೈವರ್. ಸೊ ಆಲ್ರೆಡಿಯಾಗಿ ನೆಕ್ಸ್ಟ್ ದಿವ್ಯ ಹೋಗ್ತಾಳೆ, ಅದೆಲ್ಲ ಇನ್ನೂ ಮಲಗಿದ್ದಾರೆ. ಆಮೇಲೆ ನೆಕ್ಸ್ಟ್ ರೆಡಿಯಾಗಿ ಟಿಫಿನ್ ತಿಂದು ಹೋಗಬೇಕು. ನಾವು ಸುತ್ತಾಡೋಕ್ಕೆ ಏನು ಮಾಡಿದ್ದೆ ಅಂದರೆ, ನಿನ್ನೆ ಇಲ್ಲಿಗೆ ಲೋಕಲ್ ರಿಕ್ಷಾದವರಿದ್ದರು. ಸೊ ಅವ್ರ ಹತ್ರ ನಾವು ಸುತ್ತಾಡೋಕ್ಕೆ ಎಷ್ಟಾಗುತ್ತೆ ಏನೆಲ್ಲ ಡೀಟೇಲ್ ತಿಳ್ಕೊಂಡ್ವಿ. ಅದಕ್ಕೆ ಮತ್ತೆ ಅವರಿಗೇನೆ ಹೇಳಿದ್ವಿ, ನೀವೇ ನಮ್ಮನ್ನು ಕರ್ಕೊಂಡು ಹೋಗಿ ಅಂತ. ಸೊ ಅಲ್ಲಿ ಏನೇನು ಲೋಕಲ್ ಪ್ಲೇಸಸ್ ಇದೆ ಇದನ್ನು ಕವರ್ ಮಾಡಿಸ್ತಾರೆ. ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಫೈನಲಿ ರೆಡಿ ಆಗಿದ್ದೀವಿ ಎಲ್ಲ ಸಹ. ಫೈನಲಿ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವಾಗ ಇಲ್ಲಿಬ್ಬರಿದ್ದಾರೆ. ನಾವೆಲ್ಲಿ ಎಲ್ಲೇ ಸಾಲ್ಡ್ ತಿರುಗಿಸಿ ನೀನು ಆಚೆ ತಿರುಗಿಸಿ ಅಯ್ಯಮ್ಮ. ಇಲ್ಲಿ ಬಾ ನಿರ್ಮಲ, ನೀನು ಬಂದು ಸಗ 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 ಸೊಂಕರ ನಮಸ್ಕಾರ ರೀ, ಬನ್ರಿ. ಹಳ್ಳಿ ಬಂದಿದೆ ಹೆಂಗದಿರ್ರಿ ನಾವು ಬಾಳ್ ಚೆನ್ನಾಗಿ ಗೋವಿಂದ 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 ಹೋಗುದು. ಇವಾಗ ಹೋಗುವ ಎಲ್ಲಿಗೆ ನಂಗೆ ಗೊತ್ತಿಲ್ಲ, ಸತ್ಯ ಹೆಸರು ಗೊತ್ತಿಲ್ಲ. ಗೊತ್ತಾಗ್ತದೆ. ಇವಾಗ ಫಸ್ಟ್ ಇದೇನು ರೋಡ್ ತೋರಿಸ್ತಿದ್ದಾಳೆ ಅಂತ ಅಂದ್ಕೊಳ್ಬೋದು, ಬಟ್ ನಾನು ತೋರಿಸ್ತಿರೋದು ಅಲ್ಲಿ ಗೋವಿಂದ ನಾಮ ಇದೆ ಅಲ್ವಾ, ಅದನ್ನ ತೋರಿಸ್ತಾ ಇದ್ದೆ. ಎಲ್ಲ ಕಡೆ ಅದಿತ್ತು, ಫುಲ್ ಅದನ್ನೇ ಹಾಕಿದ್ರು. ನೋಡಿ, ಇಲ್ಲಿ ಒಂದು ನಾಮ ಇದೆ, ಹಾಗೆಲ್ಲ ಕಡೆನೂ ಹಾಕಿದ್ರು. ಹೈಯೆಸ್ಟ್ ನಿಮಗೆ ಅಲ್ಲಿ ಟೆಂಪಲ್ ಕೂಡ ವೆಂಕಟರಮಣಂದು ದೇವಸ್ಥಾನನೇ ಸಣ್ಣ ಪುಟ್ಟದಿದೆ ಅಲ್ಲ, ಅದು ಅದೇ ಸಿಗುತ್ತೆ ವೆಂಕಟರಮಣಂದೇ. ನೆಕ್ಸ್ಟ್ ನಾವು ಪದ್ಮಾವತಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಆಂಟಿ ಅವರೆಲ್ಲ ತುಂಬ ಫ್ರೆಂಡ್ಲಿ ಇದ್ದಾರೆ. ಇಲ್ಲಿ ನೋಡಿ, ಹೂವು ನಾನೇ ಮುಡಿಸ್ತೀನಿ ಅಂತ ಹೇಳಿದರು. ನನಗೂ ಮುಡಿಸ್ತೀನಿ ಅಂದರು, ಬಟ್ ನನ್ನ ಹಸ್ಬೆಂಡ್ ಇಲ್ಲ, ನಾನೇ ಮುಡಿಸ್ತೀನಿ ಅಂದರು. ओह यार ये कितनी औसम है यार. ಮದನ ಮನ ಮೋಹಿನಿ ನಾನು ಕೂದಲು ಸೂಡಿ ಕಟ್ಟಿದ್ರಿಂದ, ಅಂದರೆ ನಮ್ಮ ಕಡೆ ತುರ್ಬ ಅಂತ ಹೇಳ್ತಾರೆ, ಹಂಗೆ ಕಟ್ಟಿದ್ರಿಂದ ಅವ್ರಿಗೆ ಹೆಂಗೆ ಇಡಬೇಕಂತಲೇ ಗೊತ್ತಾಗ್ತಿಲ್ಲ ಪಾಪ. ಹೀಗೆ ಫ್ರೀ ಹೇರ್ ಬಿಟ್ಟಿದ್ರೆ ಹಾಗೆ ಸಿಕ್ಕಿಸ್ತಿದ್ರೇನೋ. ಹೂವೆಲ್ಲ ತಗೊಂಡು ಹೊರಟ್ರಿ. ಇಲ್ಲಿ ನಾವು ಬೇಡ ಅಂದರೆ ಅವರು ಕೈಗೆ ತಂದು ಕೊಡ್ತಾರೆ. ನೋಡಿ, ಇಲ್ಲಿ ಇವ್ನ ಕೈಗೆ ಕೊಟ್ಟು ತೋರ್ಸ, ಬೇಡ ಅಂದರೆ ಅವರು ತಂದು ಕೊಟ್ಟಿದ್ದಾರೆ. ಕೊಡೋರು ಅದೇ ಅವಳಿಗೆ ಪಾಪ ಹುಡುಗರಿಲ್ಲ ಕೊಡೋರು, ಹಂಗಾಗಿ ಅವರೇ ಕೊಟ್ಬಿಟ್ಟು. ಸಖತ್ ಚಂದ ಉಂಟಾ ಏನದು? ದೇವಸ್ಥಾನದೊಳಗೆಲ್ಲ ದರ್ಶನ ಎಲ್ಲ ಆಗಿ ವಾಪಸ್ ಬಂದ್ವಿ ನಾವು. ಮತ್ತು ನೆಕ್ಸ್ಟ್ ನಮ್ಮನ್ನು ಬೇರೆ ಪ್ಲೇಸಿಗೆ ಕರ್ಕೊಂಡು ಹೊರಟ್ರವರು. ನೆಕ್ಸ್ಟ್ ಪ್ಲೇಸ್ ಕಪಿಲ ತೀರ್ಥ. ಸೊ ಇಲ್ಲಿ ಅದು ಬೆಟ್ಟ ಕಾಣ್ತಾ ಇತ್ತು, ನಾವು ಅದನ್ನು ನೋಡ್ತಾ ಇದ್ವಿ. ಇವಾಗ ಕಪಿಲ ತೀರ್ಥಕ್ಕೆ ಬಂದ್ವಿ. ಇವಾಗ ನಾವು ಕಪಿಲ ತೀರ್ಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪದ್ಮಾವತಿ, ಅಲ್ಲಿ ಫೋನ್ ಅಲೌಡ್ ಇರಲಿಲ್ಲ ನಮಗೆ, ಬಟ್ ಇಲ್ಲಿ ಫೋನ್ ಅಲೌಡ್
ರಿಕ್ಷಾದವರು ಅಲ್ಲಿದ್ದಾರೆ. ಆ ರಿಕ್ಷಾದಲ್ಲೇ ಬಂದಿದ್ದು ನಾವು. ಇವಾಗ ಹೋಗುವ. ಅಲ್ಲಿ ಮೇಲೆ ಮೆಟ್ಲುಗಳು ಕಾಣಿಸ್ತಿದೆಯಲ್ಲ, ಅದೇ ತಿರುಪತಿಗೆ ಹತ್ತುವಂತಹ ಮೆಟ್ಟಿಲು. ಅಲ್ಲಿ ಯಾವುದು? ಹಾಂ, ಹೌದಾ, ನೋಡಿದ್ದೇನೆ ನಾನು ಅದನ್ನು. ಎಲ್ಲಿ? ಫೋನಲ್ಲಿ. ಈಗ ಕಪಿಲ ತೀರ್ಥದ ಕಡೆಗೆ ಹೋಗುವ. ಇಲ್ಲಿ ಆ್ಯಕ್ಚುಲಿ 3-4 ದೇವರಿದೆ. ಮೇನ್ ಕಪಿಲೇಶ್ವರ ಅಂತ ಇತ್ತು, ಅದನ್ನೆಲ್ಲ ನಾನು ವೀಡಿಯೋ ತೆಗಿಲಿಲ್ಲ ದೇವರದ್ದು. ಅದು ನೀರಷ್ಟು ಪ್ಯೂರ್ ಇತ್ತು. ಮೇ ಬಿ ಕೆಳಗಡೆ ಪೇಂಟ್ ಹೊಡೆದಿದ್ರು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ಅದು ಮೇಲೆ ಗುಡ್ಡದಿಂದ ಬೀಳುವಂತಹ ನೀರು, ಅದು ಮಣ್ಣೇ ಇರ್ತದೆ, ಬಟ್ ಇದು ಕ್ಲೀನ್ ಇತ್ತು. ಇವಾಗ ನಾವು ಬಂದಿದ್ದೀವಿ ಇಸ್ಕಾನ್ ಟೆಂಪಲ್. ಆದರೆ ಇದು ಸ್ವಲ್ಪ ಸ್ಟ್ರಕ್ಚರ್ ಎಲ್ಲ ಚೇಂಜ್ ಇದೆ. ಬೆಂಗಳೂರಲ್ಲೆಲ್ಲ ಚೇಂಜ್ ಇದೆ. ಹುಬ್ಳಿಲಿ ಹೋಗಿಲ್ಲ ನಾನು ಇಸ್ಕಾನ್ಗೆ. ಇವಾಗ ಎಷ್ಟು ಪ್ಲೇಸ್? 2 ಪ್ಲೇಸ್ ಆಯ್ತಲ್ಲ. 2 ಪ್ಲೇಸ್ ಕವರ್. ಹಾಂ, ಇದು ಥರ್ಡ್ ಒನ್. 2 ಪ್ಲೇಸ್ ಕವರ್ ಆಗಿದೆ ಆಲ್ರೆಡಿ. ಇದು ಥರ್ಡ್ ಒನ್. ನೀವಿರೋದೇ ನಿನ್ನದು ಬಾಯ ಬರ್ತದೆ ಮತ್ತೆ. ನೆಕ್ಕುದು ನೋಡ. ನಾವು ದರ್ಶನ ಆಯ್ತು. ಒಳಗೆ ಫೋನ್ ಕೇಳ್ತಾರೆ. ಫೋನ್ ಎಲ್ಲ ತೆಪ್ಪಗಿರ ಇರೋದೇ ಕಿರಿಕಿರಿ ಮಾಡ್ತಿದ್ದೆ. ಫೋನ್ ಒಳಗೆ ಎಲ್ಲೋಡಿಲ್ಲ. ಸೊ ಹೊರಗೆ ಖಾರ ಪೊಂಗಲ್ ತಿಂತಾ ಇದ್ದಾರೆ. ಅದು ಡೊನೇಟ್ ಮಾಡಿದ್ದಕ್ಕೆ ಇವಳಿ ಕೊಟ್ಟದಲ್ಲ, ಅವಳು ಹಾಕೊಂಡು ಮಾಡಿದ್ದ. ಇವಾಗ ಹೊಟ್ಟೆಗೆ ಹಾಕೊಳ್ಳಿಕ್ಕೆ ಹೋಗುವ ತಿಂಡಿನ. ನೆಕ್ಸ್ಟ್ ನಾವು ತಿಂಡಿ ತಿನ್ಲಿಕ್ಕೆ ಹೋದ್ವಿ. ಅಲ್ಲೇ ಲೋಕಲ್ ಇರುವಂಥ ಹೋಟೆಲಿಗೆ ದೋಸೆ ಮತ್ತು ಸಾಂಬಾರು ಚಟ್ನಿ ಕೊಟ್ಟಿದ್ದು. ಚಟ್ನಿ ನಂಗೆ ಇಷ್ಟ ಆಗಲಿಲ್ಲ. ಅಲ್ಲಿ ಹೈಯೆಸ್ಟ್ ನಮ್ಮದು ಶೇಂಗಾ ಚಟ್ನಿನೇ ಮಾಡೋದು, ನಂಗೆ ಇಷ್ಟ ಆಗಲಿಲ್ಲ. ಸೊ ಸಾಂಬಾರು ಚೆನ್ನಾಗಿತ್ತು. ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತೆ ಬೇರೆ ಪ್ಲೇಸಿಗೆ ಹೊರಟ್ವಿ. ನಾವು ಇಲ್ಲೇ ಕೆಲವು ಟೆಂಪಲ್ ಮೇನ್ ಯಾವುದಿದೆ ಅಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಅವರೆಲ್ಲ ಮುಂದೆ ಹೇಳಿದ್ರು ನಾವಿಲ್ಲಿದ್ದೀವಿ ನೋಡಿ. ನಾನು ಅಲ್ಲಿ ಗಮನಿಸಿದ ಹಾಗೆ ಅಲ್ಲಿ ಎಲ್ಲ ಹೈಯೆಸ್ಟ್ ನಾಯಿ ಇದೇ ಥರ ಇತ್ತು. ನಾಯಿ ಎಲ್ಲ ಅದೆಲ್ಲ ಹಂದಿ ಥರ ಆಗೋಗಿತ್ತು. ಏನು ತಿಂತಿತ್ತು ಗೊತ್ತಿಲ್ಲ, ಮಾತ್ರ ಅಷ್ಟು ದಪ್ಪ ಇತ್ತು. ನೆಕ್ಸ್ಟ್ ನಾವು ಹೋಗಿದ್ದು ಕಾಳಹಸ್ತಿಗೆ. ಬಸ್ಸಲ್ಲಿ ಹೋಗಿದ್ದು. ಅಲ್ಲಿಂದ 1 hour ಜರ್ನಿ ಇತ್ತು. ಇಂಥ ಸ್ಮೆಲ್ ಮಾರಿ ಅದು ಕಾಳಹಸ್ತಿ. ಇದು ಶಿವ ಟೆಂಪಲ್. ಭಯಂಕರ ಬಿಸಿಲಲ್ಲಿ ಬಂದ್ಬಿಟ್ಟು, ಬಿಸಿಲು ಅಂದ್ರೆ ಏನು ಹೇಳೋಣ, ಸುಡು ಬಿಸಿಲಲ್ಲಿ ನಮ್ಮದು ಪಾದಯಾತ್ರೆಯಾ. ಬೆಳಗ್ಗೆ ಹೆಂಗಿತ್ತು, ಇವಾಗ ಕಾಳಹಸ್ತಿದ ಒಳಗೆ ದರ್ಶನ ಎಲ್ಲ ಆದಮೇಲೆ ಹೊರಗೆ ಬಂದಮೇಲೆ ನಮಗೆ ಈ ಥರ ವ್ಯೂ ಕಾಣಿಸುತ್ತೆ. ಅಲ್ಲಲ್ಲಲ್ಲೇ ಟೆಂಪಲ್ ಇದೆ ಸಣ್ಣದು. ನೆಕ್ಸ್ಟ್ ಅಲ್ಲಿಂದ ಮೇಲೆ ಇನ್ನೊಂದು ಮೂರ್ತಿ ಇದೆ, ಅದು ಆ್ಯಕ್ಚುಲಿ ಫೇಮಸ್. ಅಲ್ಲಿಗೆ ನಾವು ಹೋಗಲಿಲ್ಲ, ಯಾಕಂದರೆ ಲೇಟ್ ಆಗುತ್ತೆ. ನೆಕ್ಸ್ಟ್ ತಿರುಪತಿಗೆ ರೆಡಿಯಾಗಿ ಹೋಗಬೇಕು. ಅಂದರೆ 1 hour ಜರ್ನಿ ಇದೆ ನಾವು ಇರೋ ರೂಮಿಗೆ, ಈ ಪ್ಲೇಸಿಗೆ. ಹಾಗಾಗಿ ಇಲ್ಲಿ ಸ್ಟೆಪ್ಸ್ ಕಾಣಿಸ್ತಿದ್ದಲ್ಲ, ಅಲ್ಲಿಂದ ಹತ್ಕೊಂಡು ಹೋಗಬೇಕು. ಹಾಗಾಗಿ ನಾವು ಅಲ್ಲಿ ಮೇಲೆ ಹತ್ಕೊಂಡು ಹೋಗಲಿಲ್ಲ. ಹಸಿವಾಗಿತ್ತು, ಸೀದಾ ಬಂದಿದ್ದೆ ಹೋಟೆಲಿಗೆ. ಫಸ್ಟ್ ಸುಸ್ತಾಗಿಬಿಟ್ಟಿದ್ವಿ. ಹೋಟೆಲ್ ಮಾತ್ರ ಚೆನ್ನಾಗಿತ್ತು. ಸೊ ಅವರು ಊಟ ಒಂದೊಂದೇ ಬಡಿಸ್ತಾ ಇದ್ದರು. ಅಲ್ಲಿ ರೆಡ್ ಕಲರ್ ಆ್ಯಕ್ಚುಲಿ ಅದು ಉಪ್ಪಿನಕಾಯಿ ಒಂದು ಏನು ಹೇಳ್ತಾರೆ ಪಾತ್ರೆಯಲ್ಲಿದೆ ಅಲ್ವಾ, ಅದನ್ನು ನೋಡಿ ನಾನು ಸಹ ಫಸ್ಟ್ ಇದೇನು ಚಿಕನ್ ಹೋಟೆಲಾ ಅಂತ ಅಂದ್ಕೊಂಡೆ. ಬಟ್ ಅದು ಆ್ಯಕ್ಚುಲಿ ಉಪ್ಪಿನಕಾಯಿ ಆ ಥರ ಇತ್ತು ನೋಡಿ, ಇಲ್ಲಿ ಕಾಣಿಸುತ್ತಲ್ಲ, ಒಳ್ಳೆ ಚಿಕನ್ ಪೀಸ್ ಹಾಕ್ದಂಗೆ ಇತ್ತು. ಊಟ ಮಾತ್ರ ಸಖತ್ತಾಗಿತ್ತು. ಅಲ್ಲಿ
ಅಲ್ಲಿನ ಸ್ಟಾಫ್ ಕೂಡ ಹಾಗೆ ಚೆನ್ನಾಗಿದ್ರು. ಆಂಟಿ ಅವರೆಲ್ಲ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದರು. ಅರ್ಥ ಆಗೋದು ತುಂಬ ಕಷ್ಟ, ಬಟ್ ಆದರೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ವಿ ನಾವು. ತುಪ್ಪ ಎಲ್ಲ ಹಾಕಿದ್ದು ಚೆನ್ನಾಗಿತ್ತು ಮಾತ್ರ. ಊಟ ಒಟ್ಟಿಗೆ ಬಾಳೆಹಣ್ಣು ಕೂಡ ಕೊಟ್ಟಿದ್ರು. ಎಸ್, ಇವಾಗ ನಾವು ತಿರುಪತಿಗೆ ಹೋಗಲಿಕ್ಕೆ ರೆಡಿ ಆಗಿದ್ದೀವಿ. ಎಲ್ಲ ಟೆಂಪಲ್ ಕವರ್ ಮಾಡಿ ಆಯಿತು. ಸೊ ಇವಾಗ ನಮಗೆ 7 ಗಂಟೆದು ಟಿಕೆಟ್ ಇದೆ, ಬಟ್ ನಾವು ಇವಾಗ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ನಮ್ಮದು ರೆಡಿಯಾಗಿ ಸೀದಾ ನೆಕ್ಸ್ಟ್ ನಮ್ಮದು ಫಸ್ಟ್ ವರಾಹಿ, ಅದಾದಮೇಲೆ ತಿರುಪತಿಗೆ ಹೋಗೋದು. ಇದು ಅಲಿಪಿರಿ ಮೆಟ್ಟಿಲು. ನಡ್ಕೊಂಡು ಹೋಗಬೇಕಾಗಿರೋರು ಈ ಮೂಲಕ ಹೋಗಬೇಕು. ಅಲಿಪಿರಿ ಮತ್ತು ಶ್ರೀವಾರಿ ಮೆಟ್ಟಿಲು ಸಿಗ್ತದೆ. ಇಲ್ಲಿ ಈ ಎಂಟ್ರೆನ್ಸ್ ಏನಿದೆ, ಇಲ್ಲಿ ಫುಲ್ ನಮ್ಮ ಚೆಕ್ಕಿಂಗ್ ಆಗುತ್ತೆ. ನಮ್ಮ ಬ್ಯಾಗ್ ಆಗಿರ್ಬೋದು, ಹಾಗೆಯೇ ನಮ್ಮ ಫುಲ್ ಎಲ್ಲ ಚೆಕ್ ಮಾಡ್ತಾರೆ ಅವರು. ಚೆಕ್ ಮಾಡಿ ಮತ್ತೆ ನಮ್ಮನ್ನು ಬಸ್ಸಲ್ಲಿ ಬಿಡ್ತಾರೆ ವಾಪಸ್. ಚೆಕ್ಕಿಂಗ್ ಅಂತೆ. ನಾವು ಬೆಟ್ಟ ಹತ್ಕೊಂಡು ಹೋಗಲಿಲ್ಲ, ಬಸ್ಸಲ್ಲಿ ಹೋಗಿದ್ದು. ಬೆಟ್ಟ ಹತ್ತಬೇಕನ್ನೋ ಆಸೆ ಇತ್ತು, ಬಟ್ ಅದೆಲ್ಲ ಸ್ಟೆಪ್ಸ್ ಎಲ್ಲ ನೋಡಿ ಮತ್ತು ನಮ್ಮದು ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಇದಿತ್ತು. ಅಂದರೆ ಜಾಬ್ ಹೋಗೋರೆಲ್ಲ ಇದ್ರಲ್ಲ, ಸೊ 4-5 ದಿನ ಇರಲಿಕ್ಕೆ ಆಗಲ್ಲ. ಆ ರೀಸನಿಂದ ನಾವು ಸ್ಟೆಪ್ಸಲ್ಲಿ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಸ್ಟೆಪ್ಸಿಂದ ಹೋಗ್ತೀನಿ. ಇವಾಗ ನೆಕ್ಸ್ಟ್ ನಾವು ತಿರುಪತಿಗೆ ಬಂದು ರೀಚ್ ಆದ್ವಿ. ಎಷ್ಟು ಗಡಿಬಿಡಿ ಮಾಡಿದ್ರು ಸ್ವಲ್ಪ ಲೇಟ್ ಆಗಿ ಹೋಗಿತ್ತು. ತುಂಬ ಅಲ್ಲ, ಸ್ವಲ್ಪ ಲೇಟ್ ಆಗಿತ್ತು. ಅಷ್ಟರಲ್ಲಿ ಕತ್ಲಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ. ಟಿಕೆಟ್ ಇದು ಜೆರಾಕ್ಸೇ ತೆಗೆದಿರಲಿಲ್ಲ, ಸೊ ನನ್ನ ಫ್ರೆಂಡ್ ಅದನ್ನು ತೆಗಿಲಿಕ್ಕಂತೇಳಿ ಹೋದ. ಮತ್ತೆ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಕನ್ಯೆಯರನ್ನು ನೋಡಿ, ಅಪ್ಸರ ಎಲ್ಲ ಕನ್ಯೆ ಹೇಳಿದ್ದು ನಾನು. ಸೊ ಸೈಕಲ್ ಗ್ಯಾಪಲ್ಲೇ ಇವರು ಶಾಪಿಂಗ್ ಮಾಡ್ತಾಯಿದ್ರು, ಬಳೆನ ತೊಗೊಳ್ತಿದ್ರು. ನಾನು ತೊಗೊಳ್ಳಿಲ್ಲ, ಯಾಕಂದ್ರೆ ನನ್ನ ಸೈಜ್ ಬಳೆನೇ ಸಿಗಲ್ಲ, ಹಾಗಾಗಿ ತೊಗೊಳ್ಳಿಲ್ಲ. ಆಮೇಲೆ ಇಲ್ಲಿ ಇವ್ರು ನೋಡಿ, ಮೇ ಬಿ ಹೊಸದಾಗಿ ಮದುವೆ ಆದವ್ರಂತ ಅನಿಸ್ತು ನನಗೆ ಅವ್ರು ನೋಡಿದಾಗ. ಅವರು ಜಡೆಗೆ ಫುಲ್ ಮಲ್ಲಿಗೆ ಹೂವು ಚೆನ್ನಾಗಿ ಮುಡಿದಿದ್ರು, ನನಗೆ ಇಷ್ಟ ಆಯಿತು. ಹಾಗಾಗಿ ಅದರದ್ದೇ ಒಂದು ವೀಡಿಯೋ ಕ್ಲಿಪ್ನ ತೊಗೊಂಡೆ. ಇಲ್ಲಿ ನಾವು ಲೇಟ್ ಆಯಿತು ಅಂಥೇಳಿ ಓಡಿ ಹೋಗ್ತಿದ್ವಿ, ಯಾಕಂದರೆ ಇನ್ನೇನು ಕ್ಲೋಸ್ ಮಾಡ್ತಾರೆ, ಬೇಗ ಹೋಗಿ ಅಂತ ಮಾತಾಡ್ಕೊಳ್ತಿದ್ರಲ್ಲಿ. ಹಾಗಾಗಿ ಓಡಿ ಬಂದ್ವಿ. ನೆಕ್ಸ್ಟ್ ನಮ್ಮದು ದರ್ಶನ ಎಲ್ಲ ಆಗಿ ಹೊರಗಡೆ ಬಂದ್ವಿ. ನೆಕ್ಸ್ಟ್ ನಮ್ಮದು ಫೋನನ್ನು ಕೌಂಟ್ರಲ್ಲಿ ಇದ್ದದ್ದು ತೊಗೊಂಡು ಬಂದರು ಫ್ರೆಂಡ್ಸ್. ಅದಾದಮೇಲೆ ನಾವು ಸ್ವಲ್ಪ ವೀಡಿಯೋ ಫೋಟೋಸ್ ಅದನ್ನೆಲ್ಲ ತಗೊಂಡು ಸ್ವಲ್ಪ ತಲೆ ಕೂತ್ಕೊಂಡು, ಅದಾದಮೇಲೆ ನೆಕ್ಸ್ಟ್ ನಾವು ತಿರುಪತಿ ಲಡ್ಡು ತೊಗೊಳ್ಳಿಕ್ಕೆ ಹೊರಟ್ವಿ. ಅಲ್ಲಿನೂ ರಶ್ ಇತ್ತು, ಬಟ್ ಲಡ್ಡು ನಮಗೆ ಪಕ್ಕದ ಮನೆಯವ್ರಿಗೆ ಅಂದ್ಕೊಂಡೆಲ್ಲ ಲಡ್ಡುಗಳನ್ನ ತೊಗೊಂಡು ನೆಕ್ಸ್ಟ್ ನಾವು ಊಟದ ಕಡೆ ಹೊರಟ್ವಿ. ಅದೂ ಲಾಸ್ಟ್ ಮೂಮೆಂಟ್, ಇನ್ನೇನು ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ತಿದ್ರು. ಓಡಿ ಹೋದ್ವಿ. ಅದಕ್ಕೂ ಪೊಂಗಲ್, ಸ್ವೀಟ್ ಪೊಂಗಲ್, ಚಟ್ನಿ, ಅನ್ನ ಸಾರು ಅದೆಲ್ಲ ಇತ್ತು. ಇವಾಗ ನಾವು ಊಟ ಮಾಡುವ ಟೈಮ್. ಸೊ ನೆಕ್ಸ್ಟ್ ಡೇ 5:30ಗೆ ನಮಗೆ ತಿರುಪತಿಯಿಂದ ಬೆಂಗಳೂರಿಗೆ ಟ್ರೈನ್ ಇತ್ತು. ಎಲ್ಲರಿಗೂ ಸಾಕಾಗಿ ಹೋಗಿತ್ತು, ಮಲ್ಕೊಂಡಿದ್ರು. ಒಬ್ಬೊಬ್ಬರು, ನಮ್ಮದಂತೂ ಒಂದು ನಿದ್ದೆನೂ ಆಗೋಗಿತ್ತೇನೋ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಹೊರಟ್ವಿ ಬೆಂಗಳೂರು ಕಡೆಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದಾರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.